ನಮಸ್ಕಾರ. ನನ್ನ ಹೆಸರು ಶಿವಪ್ರಸಾದ್ ಅಂತ ಹೇಳಿ. ಈಗ ಸೆಷನ್ 15 ಲಾ ಮೇಕಿಂಗ್ ಪ್ರೋಸೆಸ್ ಅಂದರೆ ಶಾಸನ ಮಾಡುವ ವಿಧಾನ. ಶಾಸನವನ್ನು ಮಾಡೋದು ಯಾರು ಅಂತ ನಮಗೆ ಏನಾದರೂ ಒಂದು ಸಣ್ಣ ಪ್ರಶ್ನೆ ಬಂದರೆ, ಭಾರತದಲ್ಲಿ ಕಾನೂನುಗಳನ್ನು ಅಂದರೆ ಶಾಸನಗಳನ್ನು ಮಾಡುವ ಅಧಿಕಾರ ಭಾರತ ಸಂಸತ್ತಿಗಿದೆ. ಶಾಸನ ಮಾಡುವ ಅಧಿಕಾರ ಇಲ್ಲದ ಸಂಸತ್ತು ನಿಜವಾಗಿಯೂ ಸಂಸತ್ತೇ ಅಲ್ಲ ಅನ್ನೋ ಒಂದು ಸಾಮಾನ್ಯ ಮಾಹಿತಿ ಅಥವಾ ಸಾಮಾನ್ಯ ಅಭಿಪ್ರಾಯ. ಅಂದರೆ ಸಂಸತ್ತಿನ ಮೂಲ ಜವಾಬ್ದಾರಿ ಅಥವಾ ಮೂಲ ಕರ್ತವ್ಯ ಅಂದರೆ ಶಾಸನಗಳನ್ನು, ಕಾನೂನುಗಳನ್ನು ಮಾಡುವಂಥದ್ದು. ಇಲ್ಲಿ ಯಾವುದೇ ಕಾನೂನುಗಳನ್ನು ಮಾಡಬೇಕಾದ್ರೆ ಬಹುಮತ ಬಹಳ ಮುಖ್ಯ ಆಗುತ್ತೆ, ಬಹುಮತ ನಿರ್ಣಯವಾಗುತ್ತೆ. ಅದು ಹೇಳುತ್ತೆ, 101ನೇ ವಿಧಿ ಹೇಳುತ್ತೆ, ಬಹುಮತದ ಆಧಾರದ ಮೇಲೆ ಒಂದು ಶಾಸನದ ತೀರ್ಮಾನ ಮಾಡಬೇಕು. ಮತ್ತೆ ಒಂದು ಶಾಸನ ಮಾಡುವ ಸಂದರ್ಭದಲ್ಲಿ ನಮಗೆ ಗೊತ್ತಿದ್ದ ಹಾಗೆ ಸಂಸತ್ತಿನಲ್ಲಿ ಆಡಳಿತ ಪಕ್ಷದವರು ಇರ್ತಾರೆ, ವಿರೋಧ ಪಕ್ಷದವರು ಇರ್ತಾರೆ. ಆಡಳಿತ ಪಕ್ಷ ಸಹಜವಾಗಿ ಶಾಸನ ಪರವಾಗಿ ಇದ್ರೆ, ವಿರೋಧ ಪಕ್ಷ ಶಾಸನದ ವಿರೋಧವಾಗಿರುತ್ತಾರೆ. ಅನೇಕ ಸಂದರ್ಭಗಳಲ್ಲಿ ಅದನ್ನು ಬೆಂಬಲಿಸುವ ಸಾಧ್ಯತೆಯೂ ಇರುತ್ತೆ. ಅದರ ಗುಣಾವಗುಣಗಳ ಆಧಾರದ ಮೇಲೆ ಪ್ರತಿಪಕ್ಷದ ನಿರ್ಣಯವನ್ನು, ಪ್ರತಿಪಕ್ಷದ ಒಂದು ನಿಲುವನ್ನು ನಾವು ಕಾಣಬಹುದು. ಒಂದು ವೇಳೆ ಶಾಸನದ ಮೇಲೆ ಸಮಮತಗಳು ಬಂದಾಗ, ಅಂದರೆ ಪರ ಮತ್ತು ವಿರೋಧವಾಗಿ ಸಮಮತಗಳು ಬಂದಾಗ, ಲೋಕಸಭೆ ಸ್ಪೀಕರ್ ಅಥವಾ ರಾಜ್ಯಸಭೆ ಚೇರ್ಮನ್ ಅವರ ಮತವನ್ನು ಚಲಾಯಿಸಿ ಆ ಶಾಸನ ಅಥವಾ ಮಸೂದೆಯ ಒಂದು ಪರ ಅಥವಾ ವಿರೋಧ ಅನ್ನೋದನ್ನು ಸ್ಪಷ್ಟಪಡಿಸ್ಬಿಡ್ತಾರೆ. ಹಾಗೆ ಸದನದಲ್ಲಿ ಯಾವುದೇ ಒಂದು ಕಾರ್ಯಕಲಾಪಗಳು ನಡಿಬೇಕಾದ್ರೆ ಸದನದ ಕೋರಂ 10/1 ಇರಬೇಕು, ಇಲ್ಲದಿದ್ದರೆ ಅಧಿವೇಶನ ಮುಂದೂಡಬಹುದು ಅಂತ ಹೇಳಿ ನಿಯಮ ಹೇಳುತ್ತೆ. ಇಷ್ಟೆಲ್ಲ ನಾವು ಮಾತಾಡಿದ ಮೇಲೆ ಈ ಕಾನೂನನ್ನು ಹೇಗೆ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ, ಕಾನೂನು ಯಾವ ರೀತಿ ರೂಪುಗೊಳ್ಳುತ್ತೆ ಅನ್ನೋದು ನಮ್ಮಲ್ಲಿ ಒಂದು ಪ್ರಶ್ನೆ ಮೂಡೋದು ಸಹಜ. ಅದನ್ನು ನಾವು ಕಾನೂನು ಮಾಡುವ ವಿಧಾನ, ಲಾ ಮೇಕಿಂಗ್ ಪ್ರೋಸೆಸ್. ಕಾನೂನುಗಳು ಹೇಗೆ ನಮ್ಮ ದೇಶದಲ್ಲಿ ಕೆಲಸ ಮಾಡ್ತವೆ, ಈ ದೇಶದ ಜನರ ಜೀವನ, ಜನರ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡ್ತವೆ, ಒಬ್ಬ ವ್ಯಕ್ತಿ ಅಥವಾ ಒಂದು ಸಮುದಾಯ ಅಥವಾ ಇಡೀ ಮಾನವ ಅಂದರೆ ಜನಾಂಗ ಯಾವ ರೀತಿ ಇರಬೇಕು, ಹೇಗಿರಬೇಕು ಅನ್ನೋದನ್ನು ನಿರ್ಧರಿಸುವ ಕಾನೂನು ಯಾರಿಂದ ಹೇಗೆ ರೂಪುಗೊಳ್ಳುತ್ತೆ ಅನ್ನೋದನ್ನು ನೋಡೋದೇ ನಾವಿಲ್ಲಿ ಮುಖ್ಯವಾದ ಭಾಗವಾಗಿರುತ್ತೆ. ಕಾನೂನು ಮಾಡೋ ವಿಧಾನವನ್ನು ಸಹಜವಾಗಿ 3 ಹಂತಗಳು ಅಂತ ತಗೊಳುತ್ತೆ. ಅಂದರೆ 3 ರೀಡಿಂಗ್ಸ್, 3 ಪರಿಶೀಲನೆ ಅಂತ ತಗೊಳ್ತೀವಿ. ಒಂದು ಮೊದಲನೇ ಪರಿಶೀಲನೆ ಅಥವಾ ಫಸ್ಟ್ ರೀಡಿಂಗ್. ಅಂದರೆ ಇದು ಪ್ರಾಥಮಿಕ ಹಂತ, ಒಂದು ಕಾನೂನು ರಚನೆಯಾಗುವ ಪೂರ್ವದ ಹಂತ ಅಥವಾ ಪ್ರಾಥಮಿಕ ಹಂತ. ಒಂದು ಮಸೂದೆಯನ್ನು ಸಚಿವರಾಗಬಹುದು ಅಥವಾ ಸದಸ್ಯರಾಗಬಹುದು. ಸಚಿವರು ಅಂದರೆ ಮಂತ್ರಿಮಂಡಲದ ಒಬ್ಬ ಸದಸ್ಯ ಅಂದರೆ ಒಟ್ಟು ಸಂಸತ್ತಿನ ಒಬ್ಬ ಸದಸ್ಯರಾಗಿರ್ಬೋದು. ಅವರು ಸಚಿವರಾಗಿರಬೇಕು ಅಂತೇನು ಇಲ್ಲ, ಯಾರು ಬೇಕಾದರೂ ಮಸೂದೆಯನ್ನು ಮಂಡಿಸಬಹುದು. ಸಚಿವರು ಸರ್ಕಾರದ ಪರವಾಗಿ ಮಂಡಿಸೋದ್ರಿಂದ ಇದನ್ನು ಸಾರ್ವಜನಿಕ ಮಸೂದೆ ಅಂತ ಕರಿತೇವೆ, ಅಥವಾ ಸರ್ಕಾರಿ ಮಸೂದೆ ಅಂತ ಕರಿತೇವೆ. ಅಥವಾ ಒಬ್ಬ ಸಾಮಾನ್ಯ ಸದಸ್ಯ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡನೆ ಮಾಡಿದ್ರೆ ಅದನ್ನು ಖಾಸಗಿ ಮಸೂದೆ ಅಂತ ಕರಿತೇವೆ. ಮಸೂದೆಯನ್ನು ಮಂಡಿಸಲು ಬಯಸುವ ಸದಸ್ಯ 1 ತಿಂಗಳು ಮೊದಲೇ, ಅಂದರೆ ಸಂಸತ್ತು ಅಧಿವೇಶನ ಸೇರುವ 1 ತಿಂಗಳು ಮೊದಲೇ ನೋಟಿಸ್ ಕೊಡಬೇಕು. ಅಂದರೆ ಸ್ಪೀಕರ್ ಅವರ ಅಥವಾ ಚೇರ್ಮನ್ ಅವರ ಗಮನಕ್ಕೆ ತರಬೇಕಾಗತ್ತೆ, ನಾನು ಇಂಥ ದಿನ ಈ ಅಧಿವೇಶನದಲ್ಲಿ ಈ ವಿಚಾರದ ಮೇಲೆ ಒಂದು ಮಸೂದೆಯನ್ನು ಮಂಡಿಸ್ತೇನೆ, ಅನುಮತಿ ಕೊಡಿ ಅಂತ ಕೇಳ್ಕೊಡ್ಬೇಕು. ಅದೇ ಸಚಿವರು ಅಂದರೆ ಮಂತ್ರಿಮಂಡಲದ ಸದಸ್ಯರಾದವರು 7 ದಿನ ಮೊದಲು ಅಥವಾ ಮೊದಲೇ ಸ್ಪೀಕರ್ ಅಥವಾ ಚೇರ್ಮನ್ ಅವರಿಗೆ ನೋಟಿಸನ್ನು ಕೊಟ್ಟು ಅಂದರೆ ಗಮನಕ್ಕೆ ತರಬೇಕಾಗುತ್ತೆ. ಒಂದು ಅಧಿವೇಶನದಲ್ಲಿ ಒಬ್ಬ ಸದಸ್ಯ 4 ಮಸೂದೆಗಳನ್ನು ಮಂಡಿಸುವ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಹಾಗೆ
ಮೊದಲನೇ ಹಂತ ಅಂತ ನಾವು ಏನು ಫಸ್ಟ್ ರೀಡಿಂಗ್ ಅಂತ ಏನು ಕರೆದ್ವಿ, ಇಲ್ಲಿ ಮಂಡನೆಯ ಹಂತ, ಮಸೂದೆಯನ್ನು ಮಂಡಿಸುವಂತ ಹಂತ. ಸಂಸತ್ತಿನಲ್ಲಿ ಒಬ್ಬ ಸದಸ್ಯ ಅಥವಾ ಒಬ್ಬ ಸಚಿವ ಮಸೂದೆಯನ್ನು ಮಂಡಿಸಿದಾಗ ಏನಾಗಬಹುದು? ಮಸೂದೆಯನ್ನು ಸದನ ಒಪ್ಕೊಳ್ಳಬಹುದು ಅಥವಾ ಅದನ್ನು ವಿರೋಧಿಸಬಹುದು. ಮಸೂದೆಯನ್ನು ಮಂಡನೆ ಮಾಡಲು ಸದನ ಒಪ್ಕೊಂಡಾಗ ಯಾವುದೇ ಥರದ ಗೊಂದಲ ಕಂಡುಬರುವುದಿಲ್ಲ ಆ ಹಂತದಲ್ಲಿ. ಆದರೆ ಆ ಮಸೂದೆಯ ವಿರೋಧ ಹೆಚ್ಚಾದಾಗ ಅದನ್ನು ಮತಕ್ಕೆ ಹಾಕ್ತಾರೆ, ವೋಟಿಂಗ್ಗೆ ಅವಕಾಶ ಮಾಡಿಕೊಡ್ತಾರೆ. ಆಗ ಆ ಮಸೂದೆಯ ಪರವಾಗಿ ಹೆಚ್ಚು ಮತಗಳು ಬಂದರೆ ಮಸೂದೆಯನ್ನು ಮಂಡಿಸಲಾಗುತ್ತೆ, ಅಂದರೆ ಮುಂದಿನ ಹಂತಕ್ಕೆ ಅದನ್ನು ಕಳಿಸುವ ಪ್ರಯತ್ನ ನಡೆಯುತ್ತೆ. ಹೆಚ್ಚು ಮತಗಳು ಅದನ್ನು ವಿರೋಧಿಸಿದರೆ ಆ ಹಂತದಲ್ಲಿ ಮಸೂದೆ ತಿರಸ್ಕೃತವಾಗುತ್ತೆ. ಮೊದಲನೇ ರೀಡಿಂಗಲ್ಲಿ ಮಸೂದೆ ಮೇಲೆ ಯಾವುದೇ ಚರ್ಚೆಗಳು ನಡೆಯೋದಿಲ್ಲ. ಇದನ್ನು ಮಂಡನೆಯ ಹಂತ ಅಂತ ಹೇಳಿ ಕರಿತೀವಿ. ಇದನ್ನು ಮೊದಲನೇ ಪರಿಶೀಲನೆ, ಫಸ್ಟ್ ರೀಡಿಂಗ್ ಅಂತ ನಾವು ಕರೀಬಹುದು. ಅದಾದ ನಂತರ ಮಸೂದೆಯಲ್ಲಿ ಹೋಗುತ್ತೆ, ಅದು ಎರಡನೇ ಪರಿಶೀಲನೆಗೆ ಬರುತ್ತೆ, ಸೆಕೆಂಡ್ ರೀಡಿಂಗ್ ಬರುತ್ತೆ. ಈ ಸೆಕೆಂಡ್ ರೀಡಿಂಗ್ ಮಸೂದೆಗೆ ಸ್ವಲ್ಪ ಹೆಚ್ಚು ಸಮಯಾವಕಾಶವನ್ನು ತಗೊಂಡು ಮಸೂದೆಯನ್ನು ವರ್ಡ್ ಬೈ ವರ್ಡ್, ಸೆಂಟೆನ್ಸ್ ಬೈ ಸೆಂಟೆನ್ಸ್ ಮಸೂದೆಯ ಮೇಲೆ ಚರ್ಚೆಗಳಾಗ್ತವೆ. ಮಸೂದೆ ಮೇಲೆ ನೇರವಾಗಿ ಚರ್ಚೆ ಆಗ್ಬೋದು, ಸದನ ಚರ್ಚೆಗೆ ಕೈಗೆತ್ತಿಕೊಳ್ಳಬಹುದು, ಅಥವಾ ಸೆಲೆಕ್ಟ್ ಕಮಿಟಿಗೆ ಅದನ್ನು ಒಪ್ಪಿಸಬಹುದು, ಅಥವಾ ಜಂಟಿ ಸಮಿತಿಗೆ ಒಪ್ಪಿಸಬಹುದು, ಅಥವಾ ಮಸೂದೆಯ ಮೇಲೆ ಸಾರ್ವಜನಿಕ ಅಭಿಪ್ರಾಯವನ್ನು ತಿಳಿಯಲು ಸರ್ಕ್ಯುಲೇಟ್ ಮಾಡಬಹುದು, ಅಂದರೆ ಪಬ್ಲಿಕ್ ಸರ್ಕ್ಯುಲೇಟ್ ಮಾಡಬಹುದು, ಅಥವಾ ಜಂಟಿ ಸಮಿತಿ ಒಪ್ಪಿಸಬಹುದು ಇಲ್ಲಿ ಜಂಟಿ ಸಮಿತಿ ಒಪ್ಪಿಸಿದಾಗ ಆ ಮಸೂದೆಯ ಸಮಗ್ರವಾಗಿ ಚರ್ಚೆಗೆ ಒಳಪಡುತ್ತೆ, ಚರ್ಚೆಗಳು ನಡೀತಾವೆ. ನೆಕ್ಸ್ಟು ಮೂರನೇ ಪರಿಶೀಲನೆ, ಅಂದರೆ ಮಸೂದೆ ಎರಡನೇ ಹಂತಕ್ಕೆ ಹೋಗಿ ಅದರ ಎರಡನೇ ಪರಿಶೀಲನೆಯಲ್ಲಿ ಸಮಗ್ರವಾದ ಒಂದು ಪರಿಶೀಲನೆಗೆ ಒಳಪಟ್ಟು ಅದರಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಸದನ ಅಥವಾ ಸಮಿತಿಗಳು ಕೂಲಂಕುಷವಾಗಿ ಪರಿಶೀಲಿಸಿ ಅದಕ್ಕೆ ಒಂದು ಅಂತಿಮ ರೂಪವನ್ನು ವರದಿ ರೂಪದಲ್ಲಿ ತಯಾರಿಸ್ತವೆ. ಅಂದರೆ ಸಮಿತಿಗೆ ಹೋಗಿದ್ರೆ ಆ ವರದಿಯನ್ನು ಮತ್ತೆ ಸದನದಲ್ಲಿ ಮಂಡಿಸಲಾಗುತ್ತೆ. ಇಲ್ಲಿ ಮೂರನೇ ಪರಿಶೀಲನೆ ಅಂತ ನಾವು ಅದನ್ನು ಕರೀತೇವೆ. ಈ ಹಂತದಲ್ಲಿ ಮಸೂದೆಯನ್ನು ಸ್ವೀಕರಿಸುವ ಹಂತವಾಗಿ ನಾವು ಭಾವಿಸಬಹುದು. ಇಲ್ಲಿ ಹೆಚ್ಚು ಮಸೂದೆ ಮೇಲೆ ಹೆಚ್ಚು ಚರ್ಚೆಗಳಾಗೋದಿಲ್ಲ. ಎರಡನೇ ಪರಿಶೀಲನೆಯಲ್ಲೇ ಸಮಗ್ರವಾದ ಚರ್ಚೆಗಳಾಗಿ ಆ ಮಸೂದೆಗೆ ಹೆಚ್ಚಿನ ಒಂದು ಸ್ವರೂಪವನ್ನು, ಒಂದು ಏನು ಹೇಳ್ತೀವಿ ನಾವು ಫೈನಲ್ ಟಚ್ ಅನ್ನು ಕೊಟ್ಟಿರ್ತಾರೆ. ಮೂರನೇ ಪರಿಶೀಲನೆ ಕೆಲವು ಔಪಚಾರಿಕ ಹಂತವಾಗಿರುತ್ತೆ. ಇಲ್ಲಿ ಜಂಟಿ ಸಮಿತಿಯಲ್ಲಿ ಲೋಕಸಭೆ ಅಥವಾ ರಾಜ್ಯಸಭೆ 2:1 ಪ್ರಾತಿನಿಧ್ಯತೆಯನ್ನು ಹೊಂದಿ ಆ ಮಸೂದೆಯನ್ನು ಒಂದು ಕಾಲಮಿತಿಯೊಳಗೆ ವರದಿಯನ್ನು ಸಲ್ಲಿಸುವುದಕ್ಕೆ ಈಗಾಗಲೇ ತಿಳಿಸಲಾಗುತ್ತೆ. ಅಂತಹ ಸಮಿತಿ ತನ್ನ ವರದಿಯನ್ನು ಸದನಕ್ಕೆ ಒಪ್ಪಿಸುತ್ತೆ. ಈ ಸದನಕ್ಕೆ ಒಪ್ಪಿಸಿದ ವರದಿಯ ಆಧಾರದ ಮೇಲೆ ಚರ್ಚೆ ಮೂರನೇ ಹಂತದಲ್ಲಿ ಆರಂಭ ಆಗುತ್ತೆ. ಇಲ್ಲಿ ಏನು ನಾವೀಗಾಗಲೇ ಲೋಕಸಭೆ ರಾಜ್ಯಸಭೆಯ ಜಂಟಿ ಸಮಿತಿ 2:1 ಅಂತ ನಾವೇನು ಕರೀತೇವೆ, ಇಲ್ಲಿ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ 2 ಭಾಗ ಲೋಕಸಭೆಯಿಂದ 1 ಭಾಗ ರಾಜ್ಯಸಭೆ ಸದಸ್ಯರು ಸಮಿತಿಯಲ್ಲಿ ಇರ್ತಾರೆ. ಈ ಸಮಿತಿಯ ಸದಸ್ಯರಿಗೆ 2 ಅವಕಾಶ ಇರುತ್ತೆ. ಒಂದು, ವರದಿಯನ್ನ ಒಟ್ಟಾಭಿಪ್ರಾಯದಿಂದ ಕೊಡಬಹುದು, ಅಥವಾ ಅವರಲ್ಲಿ ಏನಾದ್ರು ಪ್ರತ್ಯೇಕ ಅಭಿಪ್ರಾಯಗಳಿದ್ರೆ ವರದಿಯು ಕೂಡ ಪ್ರತ್ಯೇಕವಾಗಿ ಇರಬಹುದು. ಈ ಹಂತದಲ್ಲಿ ಸಮಿತಿ ನೀಡಿದ ಒಟ್ಟಾಭಿಪ್ರಾಯದಿಂದ ಕೂಡಿದ ವರದಿಯಾಗಿರಬಹುದು ಅಥವಾ ವೈಯಕ್ತಿಕ ವರದಿಯಾಗಿರಬಹುದು. ಇದರ ಅನುಸಾರವಾಗಿ ಸದನ ವಿವರವಾಗಿ ಚರ್ಚಿಸಿ ತಿದ್ದುಪಡಿಗಳನ್ನು ತರುತ್ತೆ. ಆದರೆ ಈ ಹಂತದಲ್ಲಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ಮಸೂದೆಗೆ ಅಂತಿಮ ಸ್ವರೂಪವನ್ನು ಕೊಡುವ ಪ್ರಯತ್ನವನ್ನು ಮಾಡುತ್ತೆ. ಹಾಗೆ ಮುಂದುವರೆದ ಹಾಗೆ ಈ ಹಂತದಲ್ಲಿ ಮಸೂದೆಯನ್ನು ಮಂಡಿಸಿದವರು ಒಂದು ನಿರ್ಣಯವನ್ನು ಮಂಡಿಸ್ತಾರೆ. ಅಂದರೆ ಸದನಕ್ಕೆ ಒಂದು ಕರೆ ನೀಡುತ್ತಾರೆ. ಇಂತಹ ಕರೆಯ ನಿರ್ಣಯವನ್ನು ಎರಡನೇ ಪರಿಶೀಲನೆ ಮುಗಿದ ತಕ್ಷಣ ಅಥವಾ ಗೊತ್ತುಪಡಿಸಿದ ದಿನ ಮಂಡಿಸ್ತಾರೆ. ಈ ಹಂತದಲ್ಲಿ ಚರ್ಚೆಗಳು ದೀರ್ಘವಾಗಿರೋದಿಲ್ಲ, ಕೇವಲ ಔಪಚಾರಿಕ ಅಥವಾ ಫಾರ್ಮಲ್ ಆಗಿದ್ದು
ಆ ಮಸೂದೆ ಮೇಲೆ ಕೆಲವೊಂದು ಸಾಮಾನ್ಯ ತಿದ್ದುಪಡಿಗಳನ್ನು ಮಾಡುವ ಒಂದು ಅವಕಾಶ ಇರುತ್ತೆ. ಹೀಗೆ ಮಸೂದೆ ಅಂಗೀಕಾರವಾದ ಮೇಲೆ, ಅಂದರೆ ಒಂದು ಸದನದಲ್ಲಿ ಅಂಗೀಕಾರ ಅಂದರೆ ಮೊದಲನೇ ಪರಿಶೀಲನೆ, ಎರಡನೇ ಪರಿಶೀಲನೆ, ಮೂರನೇ ಪರಿಶೀಲನೆ, ಹೀಗೆ 3 ರೀಡಿಂಗ್ಸ್, ಈ ಸ್ಟೇಜ್ಗಳನ್ನು, ಈ ಹಂತಗಳನ್ನು ದಾಟಿದ ನಂತರ ಮಸೂದೆ ಇನ್ನೊಂದು ಸದನಕ್ಕೆ ಹೋಗುತ್ತೆ. ಅಲ್ಲೂ ಕೂಡ ಆ ಸದನ ಕೂಡ, ಅಂದರೆ ಲೋಕಸಭೆಯಲ್ಲಿ ಎಲ್ಲ ಸದನಗಳು ಮುಗಿದ ಮೇಲೆ ರಾಜ್ಯಸಭೆಗೆ ಹೋಗುತ್ತೆ. ರಾಜ್ಯಸಭೆಯಲ್ಲೂ ಕೂಡ ಮೊದಲನೇ ರೀಡಿಂಗ್, ಎರಡನೇ ರೀಡಿಂಗ್, ಮೂರನೇ ರೀಡಿಂಗ್, ಅಂದರೆ ಫಸ್ಟ್ ರೀಡಿಂಗ್, ಸೆಕೆಂಡ್, ಥರ್ಡ್ ರೀಡಿಂಗ್, ಮೊದಲನೇ ಪರಿಶೀಲನೆ, ಎರಡನೇ ಪರಿಶೀಲನೆ, ಮೂರನೇ ಪರಿಶೀಲನೆ, ಈ ಹಂತವನ್ನು ದಾಟಿಕೊಂಡು ಮಸೂದೆ ಅಲ್ಲೂ ಅಂಗೀಕಾರವನ್ನು ಪಡ್ಕೊಂಡ ಪಕ್ಷದಲ್ಲಿ ಮಸೂದೆ ನೇರವಾಗಿ ರಾಷ್ಟ್ರಪತಿ ಅಂಗೀಕಾರಕ್ಕೆ ಹೋಗುತ್ತೆ. ರಾಷ್ಟ್ರಪತಿ ಸಹಿಯನ್ನು ಹಾಕಿದಾಗ ಆ ಮಸೂದೆ ಕಾಯ್ದೆಯಾಗಿ ಜಾರಿಗೆ ಬರುತ್ತೆ. ಅಲ್ಲಿವರೆಗೂ ರಾಷ್ಟ್ರಪತಿ ಅಂಗೀಕಾರ, ರಾಷ್ಟ್ರಪತಿಯ ಸಹಿ ಬೀಳುವ ತನಕ ಅದು ಮಸೂದೆಯಾಗಿರುತ್ತೆ, ಅದು ಬಿಲ್ ಅಂತಲೇ ಉಳಿದಿರುತ್ತೆ. ರಾಷ್ಟ್ರಪತಿಯ ಅಂಗೀಕಾರ ಪಡ್ಕೊಂಡಂತ ನಂತರ ಆ ಬಿಲ್ ಆಕ್ಟ್ ಆಗಿ, ಕಾನೂನಾಗಿ ಹೊರಬರುತ್ತೆ. ಹೀಗೆ ಮಸೂದೆಯನ್ನು ನಾವು ಈ ರೀತಿಯಲ್ಲಿ ಅಂಗೀಕರಿಸುವುದನ್ನು ಕಾಣಬಹುದು. ಕೊನೆಯದಾಗಿ ಒಂದು ಸಣ್ಣ ಮಾಹಿತಿ, ಮಸೂದೆಯನ್ನು ಒಂದು ಸದನ ತಿರಸ್ಕರಿಸಬಹುದು. ಆಗ 108(1)(a) ವಿಧಿ ಪ್ರಕಾರ ರಾಷ್ಟ್ರಪತಿ ಜಂಟಿ ಅಧಿವೇಶನ ಕರೆಯಬಹುದು. ಕೆಲವು ತಿದ್ದುಪಡಿಗಳೊಡನೆ ಮಸೂದೆಯನ್ನು ಒಂದು ಸದನ ಅಂಗೀಕರಿಸಬಹುದು. ಈ ಸದನವು ಸೂಚಿಸಿದ ತಿದ್ದುಪಡಿಗಳ ಇನ್ನೊಂದು ಸದನವು ಒಪ್ಪದಿದ್ದರೆ ಆಗ ರಾಷ್ಟ್ರಪತಿ 108(1)(b) ಅನುಗುಣವಾಗಿ ಜಂಟಿ ಅಧಿವೇಶನವನ್ನು ಕರೆದು ಭಿನ್ನಾಭಿಪ್ರಾಯವನ್ನು ಬಗೆಹರಿಸಬಹುದು. ಒಂದು ಸದನಕ್ಕೆ ಬಂದು 6 ತಿಂಗಳಾದರೂ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೇ ಇದ್ದಾಗ 108(1)(c) ಪ್ರಕಾರ ಜಂಟಿ ಅಧಿವೇಶನಕ್ಕೆ ಭಿನ್ನಾಭಿಪ್ರಾಯವನ್ನು ಬಗೆಹರಿಸಬಹುದು. ಕೊನೆಯದಾಗಿ ಮಸೂದೆಯ ಒಂದು ರಚನೆ ಹಿನ್ನೆಲೆಯಲ್ಲಿ ಜಂಟಿ ಅಧಿವೇಶನ ರಾಷ್ಟ್ರಪತಿ ಕರೆಯಬಹುದು, ಆದರೆ ಅದರ ಅಧ್ಯಕ್ಷತೆಯನ್ನು ಲೋಕಸಭೆಯ ಸ್ಪೀಕರ್ ವಹಿಸ್ತಾರೆ. ಇಷ್ಟು ಮಸೂದೆ, ಭಾರತದ ಸಂಸತ್ತು ಮಸೂದೆಯನ್ನು ಒಂದು ಮಸೂದೆಯ ರಚನೆ, ಆದರೆ ಅದರ ಮೇಕಿಂಗ್ ಆಫ್ ಲಾ, ಅಂದರೆ ಕಾನೂನು ರಚನಾ ವಿಧಾನದ ಬಗ್ಗೆ ನಾವು ಇಷ್ಟು ಒಂದು ಸಣ್ಣ ಮಾಹಿತಿಯನ್ನು ಹೇಳಲು ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು.